ಇದು ಸರ್ಕಾರ ಬೀದಿಗಿಳಿದು ಹೋರಾಟ ಮಾಡೋದು ಇದೇ ಪ್ರಥಮ ನಾಚಿಕೆಗೇಡು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅವರೇ ಇವತ್ತು ಎಲ್ಲ ಹೋರಾಟ ಮಾಡಿದಂಥವ್ರಿಗೆ ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡೋ ಸ್ಥಾನದಲ್ಲಿರ್ತಕ್ಕಂಥ ಸರ್ಕಾರ ಖಂಡಿತ ಈ ಥರ ಅವರೇ ಬೀದಿಗಿಳಿದಿರ್ತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ. ಇವತ್ತು ಅವ್ರು ಮಾಡಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳನ್ನ ಮುಚ್ಚಾಕೊಳ್ಳಿಕ್ಕೆ ಏನೇನೋ ಪ್ರಯತ್ನ ಮಾಡ್ತಾರೆ. ಖಂಡಿತ ಅದಾಗಲ್ಲ. ಯಾಕೆಂದರೆ ನಾವ್ಯಾರು ವಿರೋಧ ಪಕ್ಷದವ್ರು ಹೇಳ್ತಾ ಇಲ್ಲ. ಆ ಒಂದು ಸಂಘದವರು ಏನು ಅಬಕಾರಿ ಇದರಲ್ಲಿ ಏನು ಲೈಸೆನ್ಸ್ ಹೋಲ್ಡರ್ಗಳಿದ್ದಾರೆ ಅವರೆಲ್ಲ ಸೇರಿ ಇವತ್ತು ಅವ್ರ ಅಸೋಸಿಯೇಷನ್ ಅವರು ಕೂಡ ಬೀದಿಗಿಳಿದು ಸರ್ಕಾರನೂ ಕೂಡ ಮನವಿ ಮಾಡಿಕೊಂಡ್ರು. ಅವ್ರಿಗೆ ಕಿವಿ ಕೇಳಿದು ಹಂಗಿದ್ದಾಗಿಂದ ಅವ್ರು ಕಾಂಗ್ರೆಸ್ ವರಿಷ್ಠನು ಕೂಡ ಭೇಟಿ ಮಾಡಿ ಹೇಳ್ತೀವಿ ಅಂತಕ್ಕಂಥ ಮಟ್ಟಕ್ಕೆ ಹೋಗಿದ್ದಾರೆ. ಅಂದರೆ ಇವ್ರಿಗೆ ಜನಗಳಿಂದ ಚೀಮಾರಿ ಅಷ್ಟೇ ಅಲ್ಲ, ಅವರ ಪಕ್ಷದಲ್ಲೂ ಕೂಡ ಚೀಮಾರಿ ಹಾಕ್ಸ್ಕೊಳ್ಳುವಂಥ ಪ್ರಸಂಗಕ್ಕೆ ಈ ಸರ್ಕಾರ ಬಂದಿದೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ರಾಜ್ಯಪಾಲರಿಗೆ ಅಗೌರವ, ಅಧಿಕಾರಿಗಳಿಗೆ ಅಗೌರವ, ಶಾಸಕರ ಮನೆಗೆ ಬೆಂಕಿ ಇರುವಂತದ್ದು ಇವತ್ತು ಆದ್ರೂ ಕೂಡ ಕ್ರಮ ಆಗ್ತಿಲ್ಲ. ಕಾನೂನು ಸುವ್ಯವಸ್ಥೆನೇ ಹದಗೆಟ್ಟೋಗಿದೆ. ಇವತ್ತು ಮುಖ್ಯಮಂತ್ರಿಗಳೇ ಕೂಡ ಒಂದು ಸಭೆಯಲ್ಲಿ 28 ಜನ ಅಧಿಕಾರಿಗಳ ಮೇಲೆ ನೀವು ಮಾಡಿರ್ತಕ್ಕಂಥ ಅವ್ಯವಹಾರ ನನಗೆಲ್ಲ ಗೊತ್ತು ಅಂತ ಹೇಳಕ್ ಹೊರಟಿದ್ದಾರೆ. ಅಂದರೆ ಒಬ್ಬರು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಅಂದರೆ ಎಷ್ಟು ಮಟ್ಟಕ್ಕೆ ಕಾನೂನು ಸುವ್ಯವಸ್ಥೆ ಇದೆ ಅಂತ ನಾವು ಆಲೋಚನೆ ಮಾಡಬೇಕು. ಇವತ್ತು ನೀವು ಮಕ್ಕಳದು ಸ್ಟಾಂಪ್ ಅಂಡ್ ಇದರಲ್ಲಿ ಕ್ರಿಕೆಟ್ ಇದರಲ್ಲಿ ಆದಂಥ ಒಂದು ಕಾಲು ತೊಡ್ತದಲ್ಲಾದಂಥ ಪ್ರಸಂಗದಲ್ಲಿ ಅಧಿಕಾರಿಗಳನ್ನ ಹೇಗೆ ಬಲಿ ತಗೊಂಡ್ರು. ಜೊತೆಗೆ ಇವಾಗ ಒಬ್ಬರ ಅಧಿಕಾರಿ ಮಗಳು ಚಿನ್ನಾಭರಣದ್ದು ಮತ್ತೆ ಇದೆಲ್ಲದು ಕೂಡ ನೋಡಿದಾಗ ಎಲ್ಲೂ ಕೂಡ ಕಾನೂನು ಸುವ್ಯವಸ್ಥೆ ಇವರು ಸರಿಯಾದ ರೀತಿಯಲ್ಲಿ ಪಾಲಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತೆ ಶಾಸಕರುಗಳಿಗೆ ರಕ್ಷಣೆ ಇಲ್ಲ ರಾಜ್ಯದಲ್ಲಿ ಅಂತಂದ್ರೆ, ಜನಪ್ರತಿನಿಧಿಗಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಇನ್ನು ಸಾಮಾನ್ಯ ಜನಕ್ಕೆ ಇವರೆಲ್ಲ ರಕ್ಷಣೆ ಕೊಡಲಿಕ್ಕೆ ಇವರಿಗೆ ಯೋಗ್ಯತೆ ಇದೆ, ಇವ್ರ ಕೈಲಿ ನೈತಿಕತೆ ಇದೆ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒಂದ್ ಕಡೆ ಜನಾರ್ದನ್ ರೆಡ್ಡಿ ಮೇಲೆ ಗುಂಡಾರಿಸ್ಲಿಕ್ಕೆ ಕೊಟ್ಟಂತ ಶಾಸಕರು ಇರ್ಬೋದು, ಜೊತೆಗೆ ನಮ್ಮ ಕರಿಯಮ್ಮ ಅಂತ ಒಬ್ರು ಶಾಸಕರು ಮನೆಗೆ ನುಗ್ಗಿ ಅಲ್ಲಿ ಧಮಕಿ ಆಗ್ತಕ್ಕಂಥ ರೀತಿಯಲ್ಲಿ ಅಲ್ಲಿಯ ವರ್ತನೆಯನ್ನು ನೋಡಿದ್ರೆ ಖಂಡಿತ ಇವತ್ತು ರಾಜ್ಯ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ತಾ ಒಂದು ಇದರಿಂದ ಹೇಳಲಿಕ್ಕೆ ನೋವಿಂದ ಹೇಳಲಿಕ್ಕೆ ಬಯಸ್ತೇನೆ. ಖಂಡಿತ ಈಗೇನು ಅಬಕಾರಿದು ಇಷ್ಟು ಬೀದಿಗೆ ಬಂದು ಎಷ್ಟು ಇಲ್ಲ ಆದರೂ ಕೂಡ ಇವ್ರಿಗೇನಾದರೂ ಕೂಡ ಒಂದು ಸ್ವಲ್ಪ ನೈತಿಕತೆ ಇದ್ರೆ ಖಂಡಿತ ಮಂತ್ರಿಗಳನ್ನ ರಾಜೀನಾಮೆ ಕೊಡಿಸಿ ಈ ಶೀಘ್ರವಾಗಿ ತನಿಖೆ ಆಗಿ ಅದರಿಂದ ಹೊರಗೆ ಬರಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.